ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಒಂದು KBJNL ಸುದ್ದಿ. KBJNL ಬಗ್ಗೆ ಹೇಳಬೇಕಾದ್ರೆ ಕೃಷ್ಣ ಭಾಗ್ಯ ಜಲ ನಿಗಮ, ಈ ಒಂದು ಜಲ ನಿಗಮದಲ್ಲಿ ಬಗೆದಷ್ಟು ಅಕ್ರಮ ಚಟುವಟಿಕೆಗಳು ಹೆಚ್ಚಿವೆ. ನೀವು ಈ ಒಂದು ಕೃಷ್ಣ ಭಾಗ್ಯ ಜಲ ನಿಗಮದಲ್ಲಿ ಯಾವ ರೀತಿಯಾಗಿ ಅಕ್ರಮ ಚಟುವಟಿಕೆ ನಡೀತಾ ಇವೆ ಅನ್ನೋದಕ್ಕೆ ಊಹಿಸಲು ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಇದೆ. ಚಿಗರಳ್ಳಿ UKP ಕ್ಯಾಂಪ್ನಲ್ಲಿ ಏನು ಕ್ಯಾಂಪ್ ಇದೆ, UKP ಕ್ಯಾಂಪ್ ಇದೆ, ಇದು ಸಂಪೂರ್ಣವಾಗಿ ಜೂಜು ಅಡ್ಡೆಯಾಗಿ ಮಾರ್ಪಟ್ಟಿದೆ. ಇನ್ನು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಚಿಗರಳ್ಳಿ KBJNL ನಿಗಮ ಸಂಪೂರ್ಣವಾಗಿ ಅಕ್ರಮ ಚಟುವಟಿಕೆಯಾಗಿ ಮಾರ್ಪಟ್ಟಿದೆ. ಇನ್ನು ಇದಕ್ಕೆಲ್ಲ ಅಧಿಕಾರಿಗಳೇ ಮುಖ್ಯ ಕಾರಣ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ, ಜೂಜಾಟ ಆಡ್ತಾರೆ, ಮದ್ಯಪಾನ ಮಾಡ್ತಾರೆ, ಅಕ್ರಮ ಚಟುವಟಿಕೆ ಮಾಡ್ತಾರೆ. ಆದ್ರೆ ಕೇಳೋಕೆ ಅಧಿಕಾರಿಗಳಿಲ್ಲ. ಅಧಿಕಾರಿಗಳೆಲ್ಲಿದ್ದಾರೆ ಅಂದ್ರೆ ಅವರ ಕಚೇರಿಯಲ್ಲಿ ಆರಾಮಾಗಿ AC ಹಚ್ಕೊಂಡು ಫ್ಯಾನ್ ಹಾಕೊಂಡು ಕುಳಿತಿದ್ದಾರೆ. ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾತನಾಡೋದಕ್ಕೆ ಅಧಿಕಾರಿಗಳೇ ನಿಮಗೆ ಸಿಗಲ್ಲ. ಇಂತಹ ಪರಿಸ್ಥಿತಿ ಆ ಒಂದು ಜಾಗದಲ್ಲಿ ಇದೆ. ಹಾಗಾದ್ರೆ ಯಾವ ರೀತಿ ಸಮಸ್ಯೆ ಉದ್ಭವ ಆಗಿದೆ ಈ ಒಂದು KBJNL ನಲ್ಲಿ? ಏನು UKP ಕ್ಯಾಂಪ್ ಇದೆ, ಇದರಲ್ಲಿ ಯಾವ ರೀತಿ ಸಮಸ್ಯೆ ಶುರುವಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಯಾವ ರೀತಿಯಾಗಿ ಸಮಸ್ಯೆ ಉದ್ಭವ ಆಗಿದೆ ಇಲ್ಲೆಲ್ಲರ ಬಗ್ಗೆ ಮಾಹಿತಿ ಇದೆ, ನೋಡ್ಕೊಂಬನ್ನಿ. ಕೃಷ್ಣ ಭಾಗ್ಯ ಜಲ ನಿಗಮವು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಇರುವಂತಹ ಅತಿ ದೊಡ್ಡ ನಿಗಮ. ಆದರೆ ಇಲ್ಲಿ ನಡೆಯುವುದು ಬರೀ ಅಕ್ರಮ ಚಟುವಟಿಕೆ. ಈ KBJNL ಎಂಬುದು ಜೂಜಾಟದ ಅಡ್ಡೆಯಾಗಿದೆ. ಸಿಬ್ಬಂದಿಗಳ ವಸತಿ ನಿಲಯವು ಕೆಲವರು ಪರವಾನಗಿ ಇಲ್ಲದೆ ಅಕ್ರಮವಾಗಿ ನೆಲೆಸಿದ್ದಾರೆ. ವಸತಿ ನಿಲಯಕ್ಕೆ ನಿರ್ವಹಣೆಗಾಗಿ ಬಂದ ಅನುದಾನ ದುರ್ಬಳಕೆ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. KBJNL ಇರುವ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲ. ಆಸ್ಪತ್ರೆಯ ಬಾಗಿಲು ತೆರೆದರೆ ಯಾರೂ ಕಾಣೋದಿಲ್ಲ. ಇಲ್ಲಿನ ವ್ಯವಸ್ಥೆ ಯಾರ ಕೈಯಲ್ಲಿ ಇದೆ ಎಂಬುದೇ ಯಾರಿಗೂ ಗೊತ್ತಿಲ್ಲ. ಅದೇ ರೀತಿಯಾಗಿ ಆಸ್ಪತ್ರೆಗೆ ಬರುವಂತಹ ಔಷಧಿ ಮಾತ್ರೆಗಳು ಎಲ್ಲಿ ಹೋಗುತ್ತಿವೆ? ಕಾರ್ಯನಿರ್ವಾಹಕ ಅಭಿಯಂತರರೇ, ನಿಮ್ಮ ಗಮನಕ್ಕೆ ಇದು ಇಲ್ವಾ ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇನ್ನು ಈ ಆಸ್ಪತ್ರೆಯ ವ್ಯವಸ್ಥೆ ಯಾರ ಹೊಣೆಯಾಗಿದೆ ಎಂಬುದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನು UKP ಕ್ಯಾಂಪ್ನಲ್ಲಿ ವಸತಿ ನಿಲಯಗಳನ್ನು ಮಾಡಿದ್ದಾರೆ. ಈ ವಸತಿ ನಿಲಯಗಳಲ್ಲಿ ಯಾರಿದ್ದಾರೋ ಯಾರಿಲ್ವೋ ಯಾರಿಗೂ ಗೊತ್ತಿಲ್ಲ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈ ವಸತಿ ಕ್ಯಾಂಪ್ಗಳನ್ನು ಬಾಡಿಗೆಗೆ ನೀಡಿದ್ದಾರಾ ಅನ್ನೋ ಒಂದು ಸಂಶಯವು ಕೂಡ ಉದ್ಭವವಾಗ್ತಾ ಇದೆ. ಆ ಬಾಡಿಗೆ ಎಷ್ಟು ಕೊಟ್ಟರು, ಯಾರಿಗೆ ಕೊಟ್ಟರು? ಇವರು KBJNL ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆ ಒಂದು ಕ್ವಾರ್ಟರ್ಸ್ಗಳನ್ನು ಬೇರೆ ಹೊರಗಿನವರಿಗೆ ಬಾಡಿಗೆ ಕೊಡೋದಕ್ಕೆ ಅನುಮತಿಯನ್ನು ಕೊಟ್ಟವ್ರು ಯಾರು?
ಇನ್ನು ಈ ಅಧಿಕಾರಿಗಳು ತಮ್ಮ ಸರ್ವಾಧಿಕಾರತ್ವವನ್ನು ತೋರ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ವಾಸಿಸುವ ಜನರು ಯಾವ ರೀತಿಯ ವಾಸಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ ನೋಡಿ. ಕೃಷ್ಣ ಭಾಗ್ಯ ಜಲ ನಿಗಮದ ಉಪವಿಭಾಗ ಚಿಗರಹಳ್ಳಿಯಲ್ಲಿ ಸಂಪೂರ್ಣವಾಗಿ ಜೂಜಾಟ ಹಾಗೂ ಮದ್ಯಪಾನ ಅಡ್ಡೆಯಾಗಿದೆ. ಅಲ್ಲಿನ ವಸತಿ ನಿಲಯಗಳು ಅಧಿಕಾರಿಗಳು ಇರಬೇಕಾದ ಸ್ಥಳದಲ್ಲಿ ಅಕ್ರಮ ನಡೆಯುತ್ತಿದೆ. ಇದಕ್ಕೆ ರೈತ ಸಂಘಟನೆ ಸಂಪೂರ್ಣವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು, ನೀವು ಸರಿಪಡಿಸಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ನಿಗಮದ ಮುಂದೆ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ರೈತ ಸಂಘಟನೆ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ತಿಳಿದ ಹಾಗೆ ಕೃಷ್ಣ ಭಾಗ್ಯ ಜಲ ನಿಗಮದ ವಿಭಾಗ ಆದಂಥ ಚಿಗರಳ್ಳಿ ಅಲ್ಲಿನ ಏನು ವಸತಿ ಗೃಹಗಳಿದ್ದಾವೆ ಅಧಿಕಾರಿಗಳಿಗೋಸ್ಕರ ಮತ್ತು ಅಲ್ಲಿ ಬರುವಂಥ ಯಾವ ಇಲಾಖೆಯ ಅಧಿಕಾರಿಗಳಿಗೋಸ್ಕರ ನಿರ್ಮಾಣವಾದಂಥ ಅದೊಂದು ಕ್ಯಾಂಪ್ ಏನಿದೆ, ಈಗ ಸಂಪೂರ್ಣವಾಗಿ ಅದು ಒಂದು ಸಾಮಾಜಿಕ ವ್ಯಭಿಚಾರಕ್ಕೆ ಒಂದು ತಾಣವಾಗಿದೆ. ಅಲ್ಲಿ ಸಂಪೂರ್ಣವಾಗಿ ಇಸ್ಪೇಟ್ ಅಡ್ಡೆಯನ್ನ ಮಾಡ್ಕೊಂಡಿದ್ದಾರೆ ಮತ್ತು ಅಲ್ಲಿ ಕುಡಿದ ಬಾಟಲಿಗಳು ಸರ್ವೇ ಸಾಮಾನ್ಯವಾಗಿ ಅಲ್ಲಿ ಸಿಗುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಅಲ್ಲಿ ನಾವು ಕ್ಯಾಂಪಿನಲ್ಲಿರುವಂತ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಯಾವುದೇ ರೀತಿಯ ಸಿಬ್ಬಂದಿಗಳು ಅಲ್ಲಿಲ್ಲ. ಕನಿಷ್ಠ ಪಕ್ಷದಲ್ಲಿ ಒಂದು ಡಿ ದರ್ಜೆಯ ಸಿಬ್ಬಂದಿಗಳಾದ್ರೂ ಅಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಈ ಬಗ್ಗೆ ನಾವು ವಿಚಾರ ಮಾಡಿದಾಗ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಕೇಳಿದಾಗ ಅವರು ತಮ್ಮ ಅಧಿಕಾರವನ್ನ ಜವಾಬ್ದಾರಿಯನ್ನು ನುಣುಚುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಎಷ್ಟು ಸಲ ಅವರಿಗೆ ಅದ್ರ ಬಗ್ಗೆ ಕೇಳಿದ್ರು ಕೂಡ ನಮ್ಮ ಕೈಯಲ್ಲಿ ಏನಿಲ್ಲ. ಅಲ್ಲಿ ಏನೋ ಬಂದು ಅಕ್ರಮವಾಗಿ ಏನು ವಲಸಿದಾರೆ ಅಲ್ಲಿ ಜನರು ನಮಗೆ ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ಅಧಿಕಾರದಲ್ಲಿ ಏನೂ ನಡೀತಿಲ್ಲ, ನಮ್ಮ ಅಧಿಕಾರದಲ್ಲಿ ನಮ್ಮ ಆಡಳಿತದಲ್ಲಿ ಅದು ಉಳಿದಿಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದಾರೆ. ನಾವು ನಮ್ಮ ರೈತ ಸಂಘದಿಂದ ನಾವು ಕೇಳ್ಕೊಳ್ಳೋದು ಇವತ್ತು ಕೃಷ್ಣ ಜಲ ಭಾಗ್ಯ ನಿಗಮದ ಈ ಒಂದು ಕಚೇರಿ ಏನಿದೆ ಅದು ರೈತರಿಗೋಸ್ಕರ, ರೈತರ ಜೀವನದಿಯನ್ನ ರೈತರಿಗೆ ನೀರನ್ನ ತಲುಪಿಸುವಂತ ಕಚೇರಿ. ಇದು ಬಹಳ ಶುದ್ಧವಾಗಿ ಮತ್ತು ಅದು ಯಾವುದೇ ರೀತಿಯ ಅಕ್ರಮಕ್ಕೆ ಒಳಗಾಗದೆ ರೈತರಿಗೋಸ್ಕರ ಅದು ಮೀಸಲಾಗಿರ್ಬೇಕು. ಆದ್ರೆ ಅಲ್ಲಿ ಸಂಪೂರ್ಣವಾಗಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದಾವೆ. ಶಾಲಾ ಕೊಠಡಿಗಳು ನಿರ್ಮಾಣ ಮಾಡಿದ್ದಾರೆ. ಕೇಳಿದ್ರೆ ಯಾವುದೇ ರೀತಿಯ ದಾಖಲೆಗಳು ಅವರ ಹತ್ರ ಇಲ್ಲ. ಅಧಿಕಾರಿಗಳ ಹತ್ರ ಕೂಡ ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಸಂಬಂಧಪಟ್ಟಂತ ಇಲಾಖೆ ಇವತ್ತು ಅವರಿಗೆ ಸ್ವಲ್ಪ ಸಮಯದ ಏನು ಕಾಲಾವಧಿ ನೀವು ಕೊಡ್ತಾ ಇದ್ದೀವಿ. ಸಂಬಂಧಪಟ್ಟ ಇಲಾಖೆ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ರೈತ ಸಂಘದಿಂದ ಉಗ್ರವಾದ ಹೋರಾಟವನ್ನ ನಾವು ಇಟ್ಕೋಬೇಕಂತ ನಾವು ಅನ್ಕೊಂಡಿದ್ವಿ. ನನ್ನ ಹೆಸರು ಪ್ರಶಾಂತ್ ಗೌಡ ಮಾಲಿ ಪಾಟೀಲ್ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಜಿಲ್ಲಾಧ್ಯಕ್ಷ. ಏನು ಈ ಒಂದು UKP ಕ್ಯಾಂಪ್ನಲ್ಲಿ ಖಾಸಗಿ ಶಾಲೆ ನಡೆಸೋದಕ್ಕೆ ಅನುಮತಿಯನ್ನ ಕೊಟ್ಟ ಮನುಷ್ಯ ಯಾರು? ಕೊಟ್ಟ ನಾಲಾಯಕ್ ಅಧಿಕಾರಿ ಯಾರು? ಯಾಕೆ ಖಾಸಗಿ ಶಾಲೆಯನ್ನ ಕ್ವಾರ್ಟರ್ಸ್ ನಲ್ಲಿ ನಡೆಸುವಂತಹ ಅನುಮತಿಯನ್ನ ಕೊಟ್ಟವ್ರು ಯಾರು ಹೇಳಿ ನೋಡ. ಏನು ಈ ಒಂದು ಅನುಮತಿ ಇಲ್ಲದಿದ್ರೂ ಕೂಡ, ಅನುಮತಿ ಇಲ್ಲ, ಪರ್ಮಿಷನ್ ಕೊಡೋದೇ ಇಲ್ಲ, ಅನುಮತಿ ಇಲ್ಲದೆ ಇದ್ರೂ ಕೂಡ ದಬ್ಬಾಳಿಕೆ ರೀತಿಯಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಕಾನೂನಿನ ಅಡಿಯಲ್ಲಿ ಈ ಶಾಲೆಯನ್ನು ನಡೆಸೋದಕ್ಕೆ ಅನುಮತಿಯನ್ನ ಅಧಿಕಾರಿಗಳು ಕೊಟ್ಟರು ಅನ್ನೋದನ್ನ ತಿಳಿಸ್ಬೇಕು. ನೋಡಿ, ಸರ್ಕಾರಿ ಕ್ವಾರ್ಟರ್ಸ್ಗಳನ್ನ ಖಾಸಗಿ ಶಾಲೆಗಳಿಗೆ ಕೊಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳನ್ನೇ ಖಾಸಗಿಯವರಿಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಈ ಅಧಿಕಾರಿಗಳು. ಇಂತಹ ಭ್ರಷ್ಟ ಅಧಿಕಾರಿಗಳು KBJNL ನಲ್ಲಿದ್ದಾರೆ. ಇನ್ನು ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಸಮಸ್ಯೆ ಇದೆ ತಮ್ಮ ತಾಲೂಕಿನಲ್ಲಿ. ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ವಾ? ಮಾಹಿತಿ ಇದ್ರೂ ಕೂಡ ಏನೂ ಮಾಡೋಕ್ಕಾಗದೆ ಸುಮ್ಮನೆ ಕೂತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ.
ಹಾಗಾದ್ರೆ ಶಾಲೆ ನಡೀತಾ ಇದೆ, ಆ ಖಾಸಗಿ ಶಾಲೆ ನಡೀತಾ ಇದೆ, ಅದ್ರದ್ದೊಂದು ವಿಡಿಯೋ ಇದೆ ಮತ್ತು ವಿವರಣೆ ಇದೆ, ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನೋಡಿ, ಖಾಸಗಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಏನು ಅಕ್ರಮವಾಗಿ ಅಲ್ಲಿರ್ತಕ್ಕಂಥ ವಸತಿ ಗೃಹಗಳನ್ನ, UKP ಕ್ಯಾಂಪ್ನಲ್ಲಿ ಇರ್ತಕ್ಕಂಥ ವಸತಿ ಗೃಹಗಳನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ. ಇವೆಲ್ಲದರ ಬಗ್ಗೆ ಅಧಿಕಾರಿಗಳಿಗೆ ಮಾತನಾಡೋಣ ಅಂದ್ರೆ ಅಧಿಕಾರಿಗಳು ನಮ್ಮ ವರದಿಗಾರರ ಕೈಗೆ ಸಿಗ್ತಾ ಇಲ್ಲ. ಕಣ್ಣು ತಪ್ಪಿಸಿಕೊಂಡು ಕಣ್ಣನ್ನು ಮರೆಮಾಚಿ ಓಡಾಡ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನು ಇದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಕಲೆ ಹಾಕಿದ ನಮ್ಮ ವರದಿಗಾರರು ಅಲ್ಲಿರ್ತಕ್ಕಂಥ BO ಅವರಿಗೆ ಹೇಳ್ತಾರೆ, ಸರ್ ಖಾಸಗಿ ಶಾಲೆಯನ್ನ ನೀವು ಅನುಮತಿಯನ್ನ ಹೇಗೆ ಕೊಟ್ರಿ ಅಂದ್ರೆ ಅಧಿಕಾರಿಗಳು ಅವರ ಕರೆಯನ್ನ ಕಟ್ ಮಾಡ್ತಾರೆ. ಇನ್ನು ಕಚೇರಿಗೆ ಹೋದ್ರೆ ಕಚೇರಿಯಲ್ಲಿ ಸಿಗೋದಿಲ್ಲ. ವರದಿಗಾರರಿಂದ ಕಣ್ ತಪ್ಪಿಸ್ಕೊಂಡು ಓಡಾಡೋಕೆ ಶುರು ಮಾಡ್ತಾರೆ. ಎಷ್ಟೆಲ್ಲ ಸಮಸ್ಯೆ ಇರುವಂತಹ KBJNL UKP ಕ್ಯಾಂಪ್ನಲ್ಲಿ ಆ ಒಂದು ಖಾಸಗಿ ವಸತಿ ಶಾಲೆ ನಡೆಸೋದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟವ್ರು ಯಾರು ಅಂತ BO ಅವರಿಗೆ ನಾನು ಕೇಳ್ತೀನಿ. ಮೊದಲಿಗೆ ನನ್ನ 3 ಪ್ರಶ್ನೆಗಳಿವೆ ಅಧಿಕಾರಿಗಳಿಗೆ. ಈ ಒಂದು UKP ಕ್ಯಾಂಪ್ ಇರತಕ್ಕಂತಹ ವಸತಿ ಗೃಹಗಳೇನಿವೆ, ಅಲ್ಲಿರ್ತಕ್ಕಂತಹ ಕಟ್ಟಲಾದ ಗೃಹಗಳೇನಿವೆ, ಕಚೇರಿ ಮಾಡೋ ಕಟ್ಟಿದ್ರೋ, ಇನ್ನೇದಕ್ಕೋ ಕಟ್ಟಿದ್ರೋ, ಇನ್ಯಾವುದಕ್ಕೋ ಮಾಡಿದ್ರೋ ಗೊತ್ತಿಲ್ಲ. ಅಲ್ಲಿರ್ತಕ್ಕಂತಹ ಅಲ್ಲಿ ವಾಸಿಸುವಂತಹ ಜನರು ಯಾರು? 1ನೇ ಪ್ರಶ್ನೆ. 2ನೇ ಪ್ರಶ್ನೆ, ಇನ್ನು ಆ ವಸತಿ ನಿಲಯಗಳಿಗೆ ನವೀಕರಣಕ್ಕಾಗಿ ಹಣವನ್ನ ಕೊಟ್ಟಿದ್ದಾರಂತೆ. ಆ ನವೀಕರಣ ಹಣ ಯಾವ ಕಡೆ ಹೋಯ್ತು? ನವೀಕರಣ ಮಾಡಿದ್ರ? ಇದು ನನ್ನ 2ನೇ ಪ್ರಶ್ನೆ. ಇನ್ನು 3ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, 3ನೇ ಪ್ರಶ್ನೆ, ಅಧಿಕಾರಿಗಳೇ ಸ್ವಲ್ಪ ಗಮನ ಹರಿಸಿ. ಏನಲ್ಲಿರ್ತಕ್ಕಂತಹ ವಸತಿ ಗೃಹಗಳಿವೇನೋ, ಕಚೇರಿಗಳಿವೇನೋ, UKP ಕ್ಯಾಂಪ್ನಲ್ಲಿ ಇರ್ತಕ್ಕಂಥ ಕಚೇರಿಗಳಾಗಿರ್ಬೋದು, ವಸತಿ ಗೃಹಗಳಾಗಿರ್ಬೋದು, ಆ ವಸತಿ ಗೃಹಗಳಲ್ಲಿ ಖಾಸಗಿ ಶಾಲೆಯನ್ನ ನಡೆಸೋಕೆ ಪರವಾನಿಗೆ ಕೊಟ್ಟಂತಹ ಅಧಿಕಾರಿ ಯಾರು? BO ಅವ್ರು ಕೊಟ್ರ? DDP ಅವ್ರು ಕೊಟ್ರ? ಏನು KKRDB ಕೊಡ್ತ? ಏನು ಶಾಸಕರು ಕೊಟ್ರ? ಏನು ಜಿಲ್ಲಾಡಳಿತ ಕೊಟ್ಟ? ಇದ್ರ ಬಗ್ಗೆ ಆನ್ಸರ್ ಮಾಡಿ. ಇಂತಹ ಭ್ರಷ್ಟಾಚಾರದಿಂದ ತುಂಬಿ ತುಳುತ್ತಾ ಇರ್ತಂತಹ KBJNL ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಆಗಬೇಕು. ಏನೋ ಇವತ್ತಿನ ಈ ಒಂದು ಪ್ರಮುಖ ಸುದ್ದಿಯಲ್ಲಿ ಒಂದೇದು, ಒಂದು ವೇಳೆ ಅಧಿಕಾರಿಗಳು ನಮ್ಮ ವರದಿಗಾರರು ಹೋದ್ರೆ ಅವ್ರ ಕೈದಲ್ಲಿ ಸಿಕ್ಕಿಲ್ಲ, ನಾಳೆಯ ದಿನ ಅಧಿಕಾರಿಗಳಿಗೆ ನೇರ ಪ್ರಸಾರದಲ್ಲಿ ಕರೆ ಮಾಡ್ತೀವಿ. ಕರೆ ಮಾಡಿ ನೇರ ಪ್ರಸಾರದಲ್ಲಿಯೇ ಸಮಸ್ಯೆ ಏನಿದೆ, ಯಾಕೆ ಹೀಗಾಯ್ತು ಅನ್ನೋದನ್ನ ಕೇಳ್ತೀವಿ. ಇನ್ನು ಈ ಬಗ್ಗೆ ಪರಮೇಶ್ವರ ನಾಯಕ್ ಬಿರಾಳ್ ಅಧ್ಯಕ್ಷರು ವೀರ ಕನ್ನಡಿಗ ಸೇನೆ ಜೇವರ್ಗಿ ಅವರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಗರಳಿಯ ಕೃಷ್ಣ ಭಾಗ್ಯ ಜಲ ನಿಗಮ ಮೇಲಾಧಿಕಾರಿಗಳು ಇಲ್ಲಿನ ವ್ಯವಸ್ಥೆ ಬಗ್ಗೆ, ಇಲ್ಲಿನ ಅಕ್ರಮ ಚಟುವಟಿಕೆ ಬಗ್ಗೆ ತಕ್ಷಣವೇ ಭೇಟಿ ನೀಡಿ ವೀಕ್ಷಣೆ ಮಾಡಬೇಕು, ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಎಷ್ಟಾದರೂ ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತೆ RJ32 ಕನ್ನಡ TV ಸೂಕ್ಷ್ಮವಾಗಿ ವರದಿ ಮಾಡಿ ಜಿಲ್ಲಾಡಳಿತದ ಗಮನಕ್ಕೆ ತರುವ ಪ್ರಯತ್ನ ಮಾಡುತ್ತದೆ. ಲಕ್ಷ್ಮಣ್ ಪವಾರ್, RJ32 ಕನ್ನಡ TV, ಜೇವರ್ಗಿ. ಈಗ ಜೇವರ್ಗಿ ತಾಲೂಕಿನ ಚಿಗರಹಳ್ಳಿ ಅಂತೇಳಿ KBJNL ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ. ಅಲ್ಲಿ ಬಹಳಷ್ಟು ಕೂಡ ಏನದ ಕೆಲ ಅಧಿಕಾರಿಗಳದ್ದು ಏನದ ಕೊಠಡಿಗಳು ಮತ್ತು ಅಲ್ಲಿ ಹಾಸ್ಪಿಟಲ್ ಇದೆ, ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಅಲ್ಲಿ ಅಧಿಕಾರಿಗಳು ಯಾರು ಕೂಡ ಅಲ್ಲಿ ಇರಲ್ಲ, ಕೇಂದ್ರ ಸ್ಥಾನದಲ್ಲಿ ಇಟ್ಟು ಕೆಲಸ ಮಾಡಲ್ಲ. ಮತ್ತು ಏನದ ಅಲ್ಲಿನ ಕೊಠಡಿಯ ನಿರ್ವಹಣೆಗಾಗಿ ಕೆಲವೊಂದು ಅಧಿಕಾರಿಗಳು ಏನದ ಅಲ್ಲಿ ಬರ್ತಕ್ಕಂಥ ಯೋಜನೆಗಳು ಏನದ ಗುಳು ಮಾಡ್ತಾರ. ಮತ್ತು ಕೊಠಡಿಗಳೇನದ ಅಧಿಕಾರಿಗಳು ಇರ್ತಕ್ಕಂಥ ಕೊಠಡಿಗಳು ಅವ್ರಿಗೆ ಪರವಾನಗಿ ಇಲ್ಲ, ಅವ್ರಿಗೆ ಅಲಾಟ್ಮೆಂಟ್ನೂ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೆ ಪಾಲಾಗ್ಯದ. ಇದಕ್ಕೆ ತಮ್ಮ ಕಡೆಯಿಂದ, ತಮ್ಮ ಸಂಘಟನೆ ಕಡೆಯಿಂದ ತಾವು ಏನಂದ್ರೆ ಹೇಳ್ತೀವಿ? ಮೊದಲಿಗೆ ಜೇವರ್ಗಿ ತಾಲೂಕಿನಲ್ಲಿರ್ತಕ್ಕಂಥ KBJNL ಚಿಗರಳ್ಳಿ ಕ್ಯಾಂಪ್ ಯಾವ ಪರಿಸ್ಥಿತಿ ಆಗಿದೆ ಅಂದ್ರೆ,
ಅದು ಹೇಳುತ್ತಿರೋದು. ಇಲ್ಲಿ ಮುಖ್ಯವಾಗಿ ಕ್ಯಾಂಪ್ನಲ್ಲಿರ್ತಕ್ಕಂಥ ಎಲ್ಲಾ ಬಹುತೇಕ ಕಟ್ಟಡಗಳಲ್ಲಿ ಅಕ್ರಮವಾಗಿ ಸ್ಥಳೀಯರು ವಾಸ ಮಾಡ್ತಾ ಇದ್ದಾರೆ, ಮೊದಲನೇದಾಗಿ. ಇನ್ನು ಎರಡನೇದಾಗಿ, ಸರ್ಕಾರದಿಂದ ಯಾವ ಒಂದು ವಸತಿಗಳಿಗೆ ಸುಣ್ಣ ಬಣ್ಣ ಹೊಗೆಯುವ ರಿಪೇರಿಗೆ ಸರ್ಕಾರ ನಿಗದಿ ಮಾಡಿದ ಅನುದಾನ ಸಂಪೂರ್ಣವಾಗಿ ಬೋಗಸ್ ಆಗಿದೆ. ಅಲ್ಲಿ ಯಾವುದೇ ರೀತಿಯಿಂದ ರಸ್ತೆಯ ಡಾಂಬರೀಕರಣ ಇಲ್ಲ, ಹಾಗೆಯೇ ಯಾವುದೇ ಒಂದು ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳಿಲ್ಲ. ಅದಕ್ಕಾಗಿ ಈ ಒಂದು ನಮ್ಮ ವೀರ ಕನ್ನಡಿಗರ ಸೇನೆ ಜೇವರ್ಗಿ ವತಿಯಿಂದ ಸದ್ಯದಲ್ಲಿಯೇ ಕೃಷ್ಣ ಭಾಗ್ಯಜಲ ನಿಗಮ ನಿಯಮಿತ ಈ ಗುಡಿಗೆ ಶೀಘ್ರವೇ ಒಂದು ಹೋರಾಟ ಹಮ್ಮಿಕೊಂಡು ಅಲ್ಲಿರ್ತಕ್ಕಂಥ ಆಸ್ಪತ್ರೆ ಕೇವಲ ನೆಪ ಮಾತ್ರಕ್ಕೆ ಯಾವುದೇ ರೀತಿಯ ವೈದ್ಯರಿಲ್ಲದೆ ಖಾಲಿಯಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಸ್ಥಳೀಯ ಶಾಸಕರು ಡಾಕ್ಟರ್ ಅಜಯ್ ಸಿಂಗ್ ಅವರು ಈ ಒಂದು ಕ್ಯಾಂಪಿನ ಬಗ್ಗೆ ಕಾಳಜಿ ವಹಿಸಿ ಅಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ವೈದ್ಯರನ್ನು ನೇಮಿಸಬೇಕು. ಜೊತೆಗೆ ಎಲ್ಲ ವಸತಿ ನಿಲಯಗಳನ್ನು ರಿಪೇರಿ ಮಾಡಬೇಕು. ಒಂದು ವೇಳೆ ರಿಪೇರಿ ಮಾಡಿ ನಿರ್ಲಕ್ಷ್ಯ ತೋರಿದರೆ ವೀರ ಕನ್ನಡಿಗರ ಸೇನೆ ಜೇವರ್ಗಿ ವತಿಯಿಂದ ಕೆಬಿಜೆಡ್ ಕಾರ್ಯಾಲಯ ಚಿಗರಳ್ಳಿಗೆ ಬೀಗ ಮುದ್ರೆ ಹಾಕುತ್ತೇವೆಂದು ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡುತ್ತಿದ್ದೇನೆ. ಪರಮೇಶ್ವರ್ ನಾಯಕ್ ಬಿರಾಳ್, ಅಧ್ಯಕ್ಷರು, ವೀರ ಕನ್ನಡಿಗರ ಸೇನೆ ಜೇವರ್ಗಿ.